ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಗೆ ಜೆಡಿಎಸ್ ಇಬ್ರು ಕೂಡ ಮೈತ್ರಿಯನ್ನ ಮಾಡಿಕೊಳ್ಳೋದು ಫಿಕ್ಸ್ ಆಗಿದೆ. ಕರ್ನಾಟಕದಲ್ಲಿ ಬಿಜೆಪಿಯ ಜೊತೆಗೆ ಜೆಡಿಎಸ್ ಸೀಟು ಹಂಚಿಕೆಯ ವಿಚಾರಕ್ಕೂ ಸಂಬಂಧಪಟ್ಟ ಹಾಗಲೇ ಈಗಾಗಲೇ ಮಾತುಕತೆ ಕೂಡ ನಡೆದಿದೆ. ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಗೆ ಜೆಡಿಎಸ್ ಒಟ್ಟಾಗಿ ಮೈತ್ರಿಯಾಗಿ ಲೋಕಸಭಾ ಎಲೆಕ್ಷನ್ ಅನ್ನು ಫೇಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. 28 ಕ್ಷೇತ್ರಗಳ ಪೈಕಿ 24 ಬಿಜೆಪಿಗಂತೆ, ಜೆಡಿಎಸ್ಗೆ 4 ಕ್ಷೇತ್ರಗಳು ಖಚಿತ ಅಂತ ಹೇಳಲಾಗ್ತಾ ಇದೆ. ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರ ಜೊತೆ ಈಗ ಆಲ್ರೆಡಿ ದೇವೇಗೌಡರು ಮಾತುಕತೆಯನ್ನು ನಡೆಸಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಜೆಡಿಎಸ್ಗೆ 6 ಸೀಟ್ಗಳನ್ನ ಬಿಟ್ಕೊಡಿ ಅಂತ ಹೇಳಿ ದೇವೇಗೌಡರು ಕೇಳಿದ್ರಂತೆ. ಆದ್ರೆ 4 ಕ್ಷೇತ್ರವನ್ನ ಬಿಟ್ಕೊಡ್ತೀವಿ ಅಂತ ಹೇಳಿ ಬಿಜೆಪಿಯ ವರಿಷ್ಠರು ಕೂಡ ಒಪ್ಕೊಂಡಿದ್ದಾರಂತೆ. ಸೊ ಇದು ಸದ್ಯದ ಮಟ್ಟಿಗೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್. ಇದು ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ನವರನ್ನ ರಾಜ್ಯದಲ್ಲಿ ಸೋಲಿಸಬೇಕು, ಕಟ್ಟಾಕಬೇಕು ಅಂತ ಹೇಳಿದ್ರೆ ಮೈತ್ರಿ ಮಾಡ್ಕೊಳ್ಳೋದೇ ಅನಿವಾರ್ಯ ಅನ್ನೋ ಮಟ್ಟಿಗೆ ಎರಡೂ ಪಕ್ಷಗಳು ಕೂಡ ತಲುಪಿದ್ದಾವೆ ಅಂತ ಅನ್ಸುತ್ತೆ. ಬಿಜೆಪಿಯವರಿಗೂ ಕೂಡ ಜೆಡಿಎಸ್ನ ಜೊತೆ ಮೈತ್ರಿ ಮಾಡಿಕೊಳ್ಳುವಂತಹ ಅನಿವಾರ್ಯದ ಪರಿಸ್ಥಿತಿ ಕೂಡ ಇದೆ. ಯಾಕಂದ್ರೆ ಆಪರೇಷನ್ ಹಸ್ತದ ಭೀತಿ ಬಿಜೆಪಿಯವರನ್ನ ಕಾಡ್ತಾ ಇದೆ. ಸರಿಯಾಗಿ ಸಮರ್ಥ ನಾಯಕತ್ವ ಕೂಡ ಇಲ್ಲದೆ ಇರೋದು ದೊಡ್ಡ ಮಟ್ಟದ ಎಫೆಕ್ಟ್ ಆಗಿದೆ ಬಿಜೆಪಿಯವರಿಗೆ. ನೋಡಬೇಕು, ಈಗ 6 ಕ್ಷೇತ್ರ ಅವ್ರು ಕೇಳಿದ್ರಂತೆ, 4 ಕ್ಷೇತ್ರ ನಾವು ಬಿಟ್ಕೊಡ್ತೀವಿ ಅಂತ ಬಿಜೆಪಿಯ ವರಿಷ್ಠರು ಕೂಡ ಹೇಳಿದ್ದಾರಂತೆ. ಸೊ ನೋಡಬೇಕು ಹಾಗಾದ್ರೆ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕಾಚಾರಗಳು, ಬೆಳವಣಿಗೆಗಳು ಆಗತ್ತೆ ಅಂತ ಹೇಳಿ. ಒಂದು ಕಡೆಗೆ ಈಗ ಆಲ್ರೆಡಿ ಮೋದಿ ಹಾಗೆ ಅಮಿತ್ ಶಾ ಅವರ ಜೊತೆಯಲ್ಲಿ, ನಡ್ಡಾ ಅವರ ಜೊತೆಯಲ್ಲಿ ದೊಡ್ಡಗೌಡರು ಮಾತುಕತೆಯನ್ನು ಕೂಡ ನಡೆಸಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಸೊ ಸಾಕಷ್ಟು ಲೆಕ್ಕಾಚಾರಗಳನ್ನು ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಇವರಿಬ್ಬರ ಮೈತ್ರಿಯಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗತ್ತೆ ಅಥವಾ ವರ್ಕೌಟ್ ಆಗತ್ತೆ ಅನ್ನೋದನ್ನ ಕಾದ್ ನೋಡೋಣ. ಹಾಗಾದ್ರೆ ಏನ್ ಲೆಕ್ಕಾಚಾರ? ದೇವೇಗೌಡರು ಅಲ್ಲಿ ಬಿಜೆಪಿಯ ವರಿಷ್ಠರ ಜೊತೆ ಯಾವ ರೀತಿಯಾದಂತಹ ಮಾತುಕತೆಯನ್ನ ನಡೆಸಿದ್ರು? ಹಾಗಾದ್ರೆ ಹಲವಾರು ಪ್ರಶ್ನೆಗಳು ಕೂಡ ಇದೆ. ಅದಕ್ಕೆ ಉತ್ತರವನ್ನ ನಾವು ಕೊಡ್ತಾ ಹೋಗ್ತೀವಿ. ಯಾವ ಕ್ಷೇತ್ರಗಳನ್ನ ಕೇಳಿದ್ರು ಹಾಗಾದ್ರೆ ದೇವೇಗೌಡರು ಬಿಜೆಪಿಯ ವರಿಷ್ಠರ ಜೊತೆಯಲ್ಲಿ, ಅದನ್ನ ಕೂಡ ನಾವು ತೋರ್ತಾ ಹೋಗೋಣ. ದೇವೇಗೌಡರು ಕೇಳಿರೋ ಲಿಸ್ಟ್ ಅನ್ನ ನಾವು ತೋರಿಸ್ತಾ ಇದೀವಿ. ಹಾಸನ, ತುಮಕೂರು, ಮಂಡ್ಯ. ಸೊ ಒಟ್ಟು 6 ಕ್ಷೇತ್ರಗಳನ್ನ, 6 ಸೀಟ್ಗಳನ್ನ ಬಿಟ್ಕೊಡಿ ನಮ್ಗೆ ಅಂತ ಹೇಳಿದ್ದಾರೆ. ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಕೊಡಗು. ಸೊ ಈ ಭಾಗಗಳನ್ನ ನಮಗೆ ಬಿಟ್ಕೊಡಿ, ನಾವು ನಿಮ್ ಜೊತೆಗೆ ಮೈತ್ರಿಯಲ್ಲಿ ಕೈ ಜೋಡಿಸ್ತೀವಿ. ಸೊ ನಮಗೆ ಇಲ್ಲಿ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ 6 ಕ್ಷೇತ್ರಗಳನ್ನ, 6 ಸೀಟ್ಗಳನ್ನ ಬಿಟ್ಕೊಡುವಂತೆ ದೇವೇಗೌಡರು ಬಿಜೆಪಿಯ ವರಿಷ್ಠರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆಯಲ್ಲಿ ಇದೆಲ್ಲ ವಿಚಾರಗಳನ್ನ ಕೂಡ ಚರ್ಚೆಗೆ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಅವರ ಜೊತೆಗೆ, ಅಮಿತ್ ಶಾ ಅವರ ಜೊತೆಗೆ, ಜೆಪಿ ನಡ್ಡಾ ಅವರ ಜೊತೆಗೆ ದೊಡ್ಡಗೌಡರು ಹೋಗಿ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ ಈಗ ಆಲ್ರೆಡಿ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಬ್ರು ಕೂಡ ಮೈತ್ರಿಯಾಗಿ ಒಗ್ಗಟ್ಟಾಗಿ ಹೋಗುವಂತಹ ಅನಿವಾರ್ಯದ ಪರಿಸ್ಥಿತಿ ಇರೋದ್ರಿಂದ ದೇವೇಗೌಡರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಎರಡೂ ಪಕ್ಷಗಳ ನಡುವೆ ಮೈತ್ರಿಗೆ ಪರಸ್ಪರ ಎರಡೂ ಕಡೆಗಳಿಂದ, ಬಿಜೆಪಿಯ ವರಿಷ್ಠರಿಂದ ದೇವೇಗೌಡರಿಗೆ ಒಂದು ಒಪ್ಪಿಗೆ ಕೂಡ ಸಿಕ್ಕಿದೆ. ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು ಇಷ್ಟು ದಿನ ಈ ಮೈತ್ರಿಯ ವಿಚಾರಗಳು, ಈಗ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ನಡೀತಾ ಇದೆ. ಕರ್ನಾಟಕದಲ್ಲಿ 6 ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ದೇವೇಗೌಡರು ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡಪ್ಪ, ನಮ್ಗೆ ಇನ್ನೇನು ಬೇಡ, 6 ಕ್ಷೇತ್ರಗಳಲ್ಲಿ ನಮ್ಗೆ ಸಪೋರ್ಟ್ ಮಾಡಿ 6 ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತ. ಆದ್ರೆ ಬಿಜೆಪಿಯ ವರಿಷ್ಠರು ಹೇಳಿದಾರಂತೆ 4 ಕ್ಷೇತ್ರಗಳನ್ನ ಮಾತ್ರ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇನ್ನೆರಡನ್ನ ನಾವು ಕೊಡೋದಿಲ್ಲ, ಯಾಕಂದ್ರೆ ನಮ್ಮ ಕ್ಷೇತ್ರಗಳನ್ನ ನಾವು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಬಿಜೆಪಿ ಹೇಳಿದ್ಯಂತೆ. ಬಹುಶಃ ದೇವೇಗೌಡರು ಸರಿ 6 ಬೇಡ 4 ಕೊಡಿ ಅನ್ನೋ ರೀತಿಯಲ್ಲಿ ಕಾಂಪ್ರಮೈಸ್ ರಾಜಕೀಯವನ್ನ, ಮೈತ್ರಿ ರಾಜಕೀಯವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೈಸೂರು, ಕೊಡಗು ಕ್ಷೇತ್ರವನ್ನ ದೇವೇಗೌಡರು ಕೇಳಿದ್ರಂತೆ. ಆದ್ರೆ ಮೈಸೂರು, ಕೊಡಗನ್ನ ಬಿಟ್ಕೊಡ್ಲಿಕ್ಕೆ ಬಿಜೆಪಿಯವರು ಕೂಡ ಸುತಾರಾಮ್ ಒಪ್ತಾ ಇಲ್ಲ. ಸೊ ಬಿಜೆಪಿಯವರು ನಮಗೆ ಬೇಕು, ಆ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನೇ ಸ್ಪರ್ಧೆಗೆ ಇಳಿಸ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡಿ ಸಾಕು ಅಂತ ಹೇಳಿ ಬಿಜೆಪಿಯವರು ದೇವೇಗೌಡರ ಮನವೊಲಿಸಿದ್ದಾರಂತೆ. ಸೊ ಹಾಗಾಗಿ ಆಯ್ತು ಬಿಡಪ್ಪ, ನೀವು ಹಿಂಗೆ ಹೇಳ್ತಿರೋ ಹಂಗಾಗ್ಲಿ ಅಂತ ಹೇಳಿ ದೇವೇಗೌಡರು ಕೂಡ ಅನಿವಾರ್ಯ ಕಾರಣಗಳಿಂದ ಒಪ್ಕೊಂಡು ಬರಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಈಗ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನವರು ಒಗ್ಗಟ್ಟಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನವರನ್ನ ಕಟ್ಟು ಹಾಕೋದು ಕಷ್ಟ ಸಾಧ್ಯ ಅನ್ನೋ ಬೆಳವಣಿಗೆಗಳಾಗ್ತಾ ಇದೆ. ಸೆಪ್ಟೆಂಬರ್ 11ರ ನಂತರ ನಡ್ಡಾ ಹಾಗೆ ಎಚ್ಡಿಕೆ ಮತ್ತೊಮ್ಮೆ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಈ ಹಿಂದೆ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೆ ಕುಮಾರಸ್ವಾಮಿ ಅವರು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ನೈಸ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರಲ್ಲ, ಅದೇ ರೀತಿಯಲ್ಲಿ ಈಗ ಈ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಸೆಟಲ್ಮೆಂಟ್ ಆದ ಮೇಲೆ 11ನೇ ತಾರೀಕಿನ ನಂತರ ಇಬ್ರು ಕೂಡ ಜೆಪಿ ನಡ್ಡಾ ಹಾಗೆ ಕುಮಾರಸ್ವಾಮಿ ಅವರು, ಸೊ ಅವರಿಬ್ರು ಕೂಡ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗಬಹುದು ಆಲ್ರೆಡಿ? ಹಾಗಾದ್ರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಫಾರ್ಮುಲಾ ಫೈನಲ್ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ, ಎರಡೂ ಪಕ್ಷಗಳ ನಡುವೆ ಸೀಟ್ ಹಂಚಿಕೆ ಫೈನಲ್ ಆಗಿದೆ. 24 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದ್ರೆ 4 ಕಡೆ ಜೆಡಿಎಸ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗುತ್ತೆ. ಒಬ್ರಿಗೊಬ್ರು ಸಪೋರ್ಟ್ ಅನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಫಾರ್ಮುಲಾಕ್ಕೆ ಬಂದಿದ್ದಾರೆ, ಒಪ್ಪಂದಕ್ಕೆ ಬಂದಿದ್ದಾರೆ. ಮೈತ್ರಿ ಕುರಿತು ಸೆಪ್ಟೆಂಬರ್ 13ನೇ ತಾರೀಕು ಅಧಿಕೃತವಾಗಿ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
ದೆಹಲಿಯಲ್ಲಿ ಉಭಯ ಪಕ್ಷಗಳ ಜಂಟಿ ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆ ಇದೆ. ಜೆಪಿ ನಡ್ಡಾ ಹಾಗೆ ಕುಮಾರಸ್ವಾಮಿ ಅವರು ಇಬ್ಬರು ಕೂಡ ಈ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ನಲ್ಲಿ ಮೈತ್ರಿ ಕುರಿತು ಸೆಪ್ಟೆಂಬರ್ 13ನೇ ತಾರೀಕು ಓಪನ್ ಆಗಿ ಎಲ್ಲವನ್ನ ಕೂಡ ಹೇಳುವಂತಹ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ಒಂದು ರೌಂಡು ದೇವೇಗೌಡರು ಒಂದು ಮಾತುಕತೆಯನ್ನು ನಡೆಸಿರೋದ್ರಿಂದ ಇನ್ನು ಜೆಪಿ ನಡ್ಡಾ ಅವರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಹೋಗಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. 28ರಲ್ಲಿ 24ರಲ್ಲಿ ಬಿಜೆಪಿ ಕಡೆ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರೆ 4 ಕಡೆ ಜೆಡಿಎಸ್ನವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಈ ಬಿಜೆಪಿ ಜೆಡಿಎಸ್ನ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಒಪ್ಪಂದಗಳು ಆಗ್ತಾ ಇದೆ, ಏನ್ ಲೆಕ್ಕಾಚಾರಗಳಿದೆ ಹಾಗಾದ್ರೆ ಅಂತ ನೋಡ್ತಾ ಹೋಗೋಣ. ಹಾಸನದಲ್ಲಿ ಗೆದ್ದಿದ್ದಂತಹ ಜೆಡಿಎಸ್ಗೆ ಮತ್ತೆ ಗೆಲ್ಲೋದು ಕಷ್ಟ ಅಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಅನರ್ಹಗೊಂಡಿರುವಂತಹ ವಿಚಾರ ಗೊತ್ತಿದೆ. ಆದ್ರೆ ದೇವೇಗೌಡರ ತವರು ಜಿಲ್ಲೆಯಾಗಿರೋದ್ರಿಂದ ಹಾಸನದಲ್ಲಿ ಈಸಿಯಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಜೆಡಿಎಸ್ನವ್ರಿಗಿದೆ. ತುಮಕೂರಿನಲ್ಲಿ ಈ ಹಿಂದೆ ಸೋತಿತ್ತೇನ್ ಜೆಡಿಎಸ್, ಸೊ ಇದೀಗ ಗೆಲ್ಲೋದು ಬಹಳ ದೊಡ್ಡ ಮಟ್ಟದ ಸವಾಲಾಗಿದೆ. ಕೋಲಾರ ಭಾಗದಲ್ಲಿ ಆ ರೀತಿಯಾದಂತಹ ಅಟ್ಮಾಸ್ಫಿಯರ್ ಕೂಡ ಕಂಡು ಬರ್ತಾ ಇಲ್ಲ ಅನ್ನೋ ಬೆಳವಣಿಗೆಗಳು ಲೆಕ್ಕಾಚಾರಗಳಿದೆ. ಕಳೆದ ಬಾರಿ ಗೆದ್ದಿದ್ದಂತಹ ತುಮಕೂರನ್ನ ಹಾಗಾದ್ರೆ ಬಿಜೆಪಿಯವರು ಜೆಡಿಎಸ್ಗೆ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರಾ? ದೇವೇಗೌಡರು ಕೇಳಿದ ಕೂಡಲೇ ಅದನ್ನ ಆ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಾರಾ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಒಂದು ವೇಳೆ ಸೋತಿದ್ರೆ ಆಯ್ತು ಅಂತ ಹೇಳ್ಬಹುದು, ಬಟ್ ಗೆದ್ದಿರುವಂತಹ ಕ್ಷೇತ್ರಗಳನ್ನ ಬೇರೆಯವ್ರಿಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಪರಿಸ್ಥಿತಿ ಇಲ್ಲ ಸದ್ಯಕ್ಕೆ. ಕೋಲಾರ ಕೂಡ ಗೆದ್ದಿರೋ ಬಿಜೆಪಿ, ಸೊ ಬಿಟ್ಕೊಡುತ್ತಾ ಹಾಗಾದ್ರೆ ಕೋಲಾರವನ್ನ ಕೂಡ ದೇವೇಗೌಡರು ಕೇಳಿರೋದ್ರಿಂದ ಕೋಲಾರ ಭಾಗದಲ್ಲೂ ಕೂಡ ಬಿಜೆಪಿಯ ಹಿಡಿತಾ ಇದೆ. ಹಾಲಿ ಸಂಸದರಾಗಿ ಮುನಿಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಹಾಗಾದ್ರೆ ಬಿಟ್ಕೊಟ್ಬಿಡ್ತಾರ ಅಷ್ಟು ಈಸಿಯಾಗಿ ಅನ್ನೋ ಪ್ರಶ್ನೆಗಳಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಸೀಟ್ ಹಂಚಿಕೆ ಆದ ಮೇಲೆ ಗೊತ್ತಾಗುತ್ತೆ. ಮಂಡ್ಯದಲ್ಲಿ ಪಕ್ಷೇತರರಾಗಿ ಗೆದ್ದಿರುವಂತಹ ಸುಮಲತಾ ಅವರಿಗೆ ಈಗ ಮುಂದಿನ ಯಕ್ಷ ಪ್ರಶ್ನೆ ಶುರುವಾಗಿರೋದು. ಯಾಕಂದ್ರೆ ಸ್ವತಂತ್ರವಾಗಿ ಸ್ವಾಭಿಮಾನದ ರಣಕಹಳೆಯನ್ನ ಮುಳುಗಿಸಿ ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ರು ಇದೇ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ. ಈಗ ಅವರು ಬಾಹ್ಯವಾಗಿ ಬಿಜೆಪಿಯವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಬಟ್ ಮುಂದೆ ಏನ್ ಹಾಗಾದ್ರೆ ಅವ್ರು ಯಾರಿಗೆ ಹೋಗ್ತಾರೆ? ಹಾಗಾದ್ರೆ ಜೆಡಿಎಸ್ನ ಪರವಾಗಿ ಹಾಗಾದ್ರೆ ಅವ್ರು ಪ್ರಚಾರ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಈಗ ಆಲ್ರೆಡಿ ಮಂಡ್ಯ ಜೆಡಿಎಸ್ ತೆಕ್ಕೆಗೆ ಹೋದ್ರೆ ಸುಮಲತಾ ಅವರ ಮುಂದಿನ ನಿರ್ಧಾರ ಏನಾಗಬಹುದು? ಸೊ ಅವರಿಗಿರುವಂತಹ ಆಪ್ಷನ್ ಏನು ಹಾಗಾದ್ರೆ? ಸೊ ಅವರು ಕೂಡ ಬಿಜೆಪಿಗೆ ಬೆಂಬಲ ಕೊಟ್ಟಿರೋದ್ರಿಂದ ಅನಿವಾರ್ಯ ಕಾರಣದಿಂದ ಹಾಗಾದ್ರೆ ಜೆಡಿಎಸ್ಗೂ ಕೂಡ ಸಪೋರ್ಟ್ ಮಾಡುವಂತಹ ಪರಿಸ್ಥಿತಿ ಬರುತ್ತಾ? ಇನ್ನು ಅದೆಲ್ಲ ಬೇಡ ಅಂತ ಹೇಳಿ ಬೆಂಗಳೂರು ಉತ್ತರಕ್ಕೂ ಕೂಡ ಅವ್ರು ಕಣ್ಣಿಟ್ಟಿದ್ದಾರೆ ಅನ್ನೋದೊಂದು ಮಾಹಿತಿ ಇದೆ. ಬಿಜೆಪಿ ಅಭ್ಯರ್ಥಿ ಆಗ್ತಾರಾ ಬೆಂಗಳೂರಿನ ಉತ್ತರ ಭಾಗಕ್ಕೆ ಸುಮಲತಾ ಅವರು ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಬಿಟ್ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗತ್ತೆ ಅಂತ ಹೇಳಿ. ಇನ್ನು ಪ್ರಮುಖವಾಗಿ ಬಿಜೆಪಿಯವರಿಗೆ ಜೆಡಿಎಸ್ನವರಿಗೆ ಸವಾಲಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ DK ಬ್ರದರ್ಸ್. ಸೊ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ಗೆ ಬಿಟ್ಕೊಡುತ್ತಾ ಬಿಜೆಪಿ? ಯಾರನ್ನ DK ಸುರೇಶ್ ಅವರನ್ನ ಹಣಿಲಿಕ್ಕೆ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಸ್ವತಃ ಸ್ಪರ್ಧೆ ಮಾಡುವಂತಹ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರನ್ನ ಎದುರಿಸಲಿಕ್ಕೆ ಸಮರ್ಥವಾದಂತಹ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಅವರೇ ಅನ್ನೋದು ಒಂದು ಕಡೆ ನಡೀತಾ ಇರುವಂತಹ ಚರ್ಚೆಗಳು. ಹಾಗಾಗಿ ಜೆಡಿಎಸ್ಗೆ ಬೆಂಗಳೂರು ಗ್ರಾಮಾಂತರ ಸಿಕ್ಕರೆ ಒಂದು ವೇಳೆ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರಾ ನಿಜಕ್ಕೂ? ಹಾಗಾದ್ರೆ ಹೀಗೊಂದು ಪ್ರಶ್ನೆ ಇದೆ. DK ಬ್ರದರ್ಸ್ ಅನ್ನ ಎದುರು ಹಾಕೊಳ್ಳಿಕ್ಕೆ ಸಮರ್ಥವಾಗಿ ಎದುರಿಸಲಿಕ್ಕೆ ಕುಮಾರಸ್ವಾಮಿ ಅವರೇ ಹಾಗಾದ್ರೆ ಸರಿಯಾದಂತಹ ಸ್ಪರ್ಧಿನಾ ಅನ್ನೋದೊಂದು ಪ್ರಶ್ನೆ ಇದೆ. ಅಥವಾ ತಮ್ಮ ಮಗ ನಿಖಿಲ್ರನ್ನ ಮತ್ತೊಮ್ಮೆ ಅಖಾಡಕ್ಕೆ ಇಳಿಸ್ತಾರ ಕುಮಾರಸ್ವಾಮಿ ಅವರು? ಪಾಪ ಈಗ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎರಡೆರಡು ಎಲೆಕ್ಷನ್ಗಳಲ್ಲಿ ತೀವ್ರ ಹಿನ್ನಡೆಯಾಗದೆ ಮುಖಭಂಗ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲೂ ಕೂಡ ಅಷ್ಟೇ, ಮತ್ತೊಂದು ಕಡೆಗೆ ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಅಷ್ಟೇ. ನೋಡಬೇಕು ಏನ್ ಮಾಡ್ತಾರೆ ಅಂತ. ಇನ್ನು ಬಲಶಾಲಿ ಎದುರಾಳಿ ಅಂತ CP ಯೋಗೇಶ್ವರ್ಗೆ ಬೆಂಬಲವನ್ನ ಕೊಡ್ತಾರ ಕುಮಾರಸ್ವಾಮಿ ಅವರು. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಹಾವು ಮುಂಗುಸಿ CP ಯೋಗೇಶ್ವರ್ ಹಾಗೆ ಕುಮಾರಸ್ವಾಮಿ. ಈಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಮೈತ್ರಿ ಅನಿವಾರ್ಯ ಆಗಿರೋದ್ರಿಂದ ಆಪ್ಷನ್ನೇ ಇಲ್ಲ. ಯಾರು ನಿಂತ್ಕೊಂಡ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಲೇಬೇಕು. ಅದನ್ನು ಬಹಿರಂಗವಾಗಿ CP ಯೋಗೇಶ್ವರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. DK ಸುರೇಶ್ ಅವರಿಗೆ ಟಕ್ಕರ್ ಕೊಟ್ಟು ಸೋಲಿಸೋರು ಯಾರು? ಇವರ ಆಂಗಲ್ ಏನು ಅಥವಾ ಇವರ ಟಾರ್ಗೆಟ್ ಏನು? DK ಸುರೇಶ್ ಅವರನ್ನ ಸೋಲಿಸಬೇಕು. ಅದು ಕುಮಾರಸ್ವಾಮಿ ನಿಂತ್ಕೊಳ್ಳಿ ಅಥವಾ ಯೋಗೇಶ್ವರ್ ನಿಂತ್ಕೊಳ್ಳಿ, ಪರಸ್ಪರ ಇಬ್ರು ಕೂಡ ಒಬ್ಬರೊಬ್ಬರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು, DK ಸುರೇಶ್ ಅವರನ್ನ ಸೋಲಿಸಬೇಕು ಅನ್ನೋದು. ಸೊ ಇದೆಲ್ಲವೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನಾಗತ್ತೆ ಹೇಳಿಕ್ ಬರೋದಿಲ್ಲ. ನೋಡೋಣ ಯಾವ ಅಭ್ಯರ್ಥಿಗಳನ್ನ ಬಿಜೆಪಿ ಹಾಗೆ ಜೆಡಿಎಸ್ ಕಾಂಗ್ರೆಸ್ನ ವಿರುದ್ಧ ಈ ಬಾರಿ ಅಖಾಡಕ್ಕೆ ಇಳಿಸುತ್ತೆ ಅಂತ ಹೇಳಿ. ಒಂದು ಕಡೆಗೆ ಇದೆಲ್ಲ ವಿಚಾರಗಳಾಗ್ತಿದ್ದ ಹಾಗೆ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ರು. ಬಿಜೆಪಿ ವರಿಷ್ಠರು ಕೂಡ ಹೇಳಿದ್ದಾರೆ 6 ಕ್ಷೇತ್ರಗಳನ್ನ ದೇವೇಗೌಡರು ಕೇಳಿದ್ರಂತೆ, ಆದ್ರೆ 4 ಕ್ಷೇತ್ರಗಳಿಗೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಯಡಿಯೂರಪ್ಪನವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಸೀಟ್ ಕೂಡ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ಇದರಿಂದ ನಮ್ಮ ದೊಡ್ಡ ಶಕ್ತಿ ಬಂದಾಗಿದೆ. ಲೋಕಸಭಾ ಸೀಟ್ ದೆಹಲಿನಲ್ಲಿ ಪ್ರಧಾನಿಯವರ ಜೊತೆಗೆ ದೇವೇಗೌಡರು ಮಾಡಿದ್ದಾರೆ. ಅದನ್ನ ಸ್ವಾಗತ ಮಾಡ್ತೇನೆ. ಬಿಜೆಪಿ ಜೆಡಿಎಸ್ ಎರಡಕ್ಕೂ ಅನುಕೂಲ ಆಗುತ್ತೆ. ನಾವು 25 ಮೇಲೆ ಸೀಟ್ ಗೆಲ್ಲಕ್ಕೆ ಲೋಕಸಭೆಗೆ ಅನುಕೂಲ ಆಗುತ್ತೆ.
ದೆಹಲಿನಲ್ಲಿ ಸೊ ನೋಡೋಣ, ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುಷಿಯಿಂದಲೇ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ, ಸಂತಸ ಆಗಿದೆ ಅಂತ ಹೇಳಿ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ ಮುಳುಗ್ ಹೋಗುತ್ತೆ ಅನ್ನೋ ರೀತಿಯ ಭರವಸೆಗಳನ್ನ ಕೂಡ ಎರಡು ಪಕ್ಷದವರು ಇಟ್ಕೊಂಡಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ಅಂಕಪಟ್ಟಿಯ ಗೊಂದಲ ಸೃಷ್ಟಿಯಾಗಿದೆ. ಸೊ ಇನ್ನು ಒಂದು ಕಡೆಗೆ ಬಿಜೆಪಿ ಅವರು ಇದ್ದಾರಲ್ಲ, ಸೊ ಈ ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಕಾಂಗ್ರೆಸ್ನವರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹೋಗ್ಲಿ ಬಿಡಪ್ಪ, ಆರಾಮಾಗಿ ಮಾಡ್ಕೊಳ್ಳಿ, ನಮ್ದೇನ್ ತಕರಾರಿಲ್ಲ, ತಂಟೆ ಇಲ್ಲ ಅಂತ ಹೇಳಿ ಕೂಲ್ ಆಗಿ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. ಇಬ್ಬರ ಸಿದ್ಧಾಂತ ಹೆಂಗ್ ವರ್ಕೌಟ್ ಆಗುತ್ತೆ ನೋಡೋಣ ಅಂತ ಡಿಕೆಶಿ ಕೂಡ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಆರಾಮಾಗಿ ಹೋಗ್ಲಿ ಬಿಡ್ರಿ, ಯಾರು ಮಾಡ್ಕೊಂಡ್ರೆ ನಮಗೇನು, ಸೊ ನಾವು ಆರಾಮಾಗಿದ್ದೀವಿ, ನೋಡೋಣ. ಸೊ ಅವರಿಬ್ಬರ ತತ್ವ ಸಿದ್ಧಾಂತಗಳು ಹಿಂಗ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಈ ಮೈತ್ರಿಯ ಬಗ್ಗೆ ಕಾಲೆಳೆಯುವ ಕೆಲಸ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಮೈತ್ರಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಬಿಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರೆ, ಇಬ್ರು ಸಹಾಯಕರು ಸೇರಿ ಮೈತ್ರಿ ಮಾಡ್ಕೊಳ್ತಿದ್ದಾರೆ, ಅವ್ರಿಗೆ ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳಿ ಶೆಟ್ಟರ್ ಅವರು ಕೂಡ ಕಾಲೆಳೆಯುವ ಕೆಲಸ ಮಾಡಿದ್ದಾರೆ. ಯಾರು ಬೇಡ ಅಂತ ಲೋಕಸಭೆ ಕಟ್ಟಾಗ್ತೀರಾ? ಚೆನ್ನಾಗಿರ್ಲಿ, ಹಿಂದೆ ಮಾಡಿದ್ವಿ ಮಾಡಿದ್ವಿ. ಈಗ ಅಶೋಕ್ ಅಣ್ಣ ಕುಮಾರಣ್ಣ ಇಬ್ಬರು ಸೇರಿ ಒಂದೇ ಇದನ್ನ ಮಾಡಿಲ್ವಾ, ಹಿಂದೆ ಸರ್ಕಾರ ಇದ್ದಾರೆ, ತಪ್ಪೇನಿಲ್ಲ. ಅವ್ರವ್ರ ಸರ್ವೈಲ್ಗೆ ಏನಾದ್ರು ಮಾಡ್ಕೊಳ್ಳಿ ಬಿಡಿ. ಬಟ್ ಏನಪ್ಪ ಅಂದರೆ ನನಗೆ ಅವ್ರ ಸಿದ್ಧಾಂತ ಹೆಂಗೆ ವರ್ಕೌಟ್ ಆಗ್ತಿದ್ದೆ ನನಗೆ ಗೊತ್ತಿಲ್ಲ. ದೇವೇಗೌಡರು ಇದ್ದಂಥ ಸಂದರ್ಭದಲ್ಲಿ ತಿರ್ಗಾ ನಾವು ಯಾವ ಕಾರಣಕ್ಕೂ ಯಾಕೆಂದ್ರೆ ಅವ್ರ ಪಾರ್ಟಿನೂ ಉಳ್ಕೊಳುತ್ತೋ ಬಿಡ್ತದೋ ನನಗೆ ಗೊತ್ತಿಲ್ಲ, ಅವ್ರು ಬಿಟ್ಟಿದ್ದಂಥ ವಿಚಾರ. ಯಾಕೆಂದರೆ ಯಾವುದೊಂದು ಐಡಿಯಾಲಜಿ ಮೇಲೆ ಅವ್ರ ಪಾರ್ಟಿ ಕಟ್ಕೊಂಡಿರ್ತಾರೆ. ಅವ್ರ ಪಾರ್ಟಿ ಏನಾಗ್ತದೋ ಗೊತ್ತಿಲ್ಲ, ಅವ್ರ ಶಾಸಕರು ಏನಾಗ್ತಾರೋ, ಮಾಜಿ ಶಾಸಕರು ಏನಾಗ್ತಾರೋ ಅದು ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಆರಾಮಾಗಿ ತಗೊಳ್ರಿ. ನೋಡ್ರಿ, ಅದು ಮೈತ್ರಿ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಬಿಟ್ಟಂಥ ವಿಚಾರ. ಅವ್ರಿಗೆ ಮೈತ್ರಿ ಮಾಡ್ಕೊತಾರೋ ಇಲ್ಲೋ, ಹಿಂದೊಮ್ಮೆ ಮೈತ್ರಿ ಮಾಡ್ಕೊತೀವಂಥದ್ದು ಮತ್ತೆ ಅದು ಬ್ರೇಕ್ ಆಯಿತು. ಹೀಗಾಗಿ ಮೈತ್ರಿ ಮಾಡ್ಕೊತಾರೋ ಇಲ್ಲೋ ಅನ್ನೋದು ಅವ್ರು ಬಿಟ್ಟಂಥ ವಿಚಾರ. ಈಗಾಗಲೇ ಫೈಟ್ ಮಾಡಿದ್ದಾರೆ. ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ದಾಗ BJP JDS ಫೈಟ್ ಮಾಡ್ಯಾರ, ಸೀರಿಯಸ್ ಆಗಿ ಫೈಟ್ ಮಾಡ್ಯಾರ. ಮತ್ತೀಗ ಹೊಂದಾಣಿಕೆ, ಒಂದು ಜನರ ನಂಬಿಕೆ ವಿಶ್ವಾಸತೆ ಬರ್ತದೆ ಯಾವಾಗಲೂ. ಹೀಗಾಗಿ ಅನುಕೂಲ ಇದ್ದಾಗ ಮೈತ್ರಿ ಮಾಡ್ಕೊಳ್ಳೋದು, ಅನಾನುಕೂಲತೆ ಆದಾಗ ಮೈತ್ರಿ ಇಲ್ಲದೇ ಇರುವಂಥದ್ದು, ಇವೆಲ್ಲ ಏನದ ಜನ ಒಂದು ನಂಬಿಕೆಯ ವ್ಯವಸ್ಥೆ ಇರ್ತದೆ, ಆ ನಂಬಿಕೆನೇ ಹೋಗ್ತದೆ ಅಷ್ಟೇ. ಮೊದಲು ತಮ್ಮ ಪಾರ್ಟಿ ಸರಿಯಾಗಿ ಇಟ್ಕೊಳ್ಳೋದು ನೋಡ್ರಿ. ನಮ್ಮಲ್ಲಿ ಉಡುಪಿಗೆ ಹೋಗಿದ್ದೆ, ಸುಕುಮಾರ ಶೆಟ್ಟಿ ಬೈಂದೂರು XMLA ಅದು ಕಾಂಗ್ರೆಸ್ ಜಾಯ್ನ್ ಆಗ್ತಾ ಇದ್ದಾನೆ. ಅಂದರೆ ನಿಮ್ಮಲ್ಲೇ ಒಂದು ವ್ಯವಸ್ಥೆ ಸರಿ ಇಲ್ಲ. ಮೊದಲು ನಿಮ್ಮ ಮನೇನು ಮೊದಲು ಸರಿ ಮಾಡ್ಕೊಡ್ರಿ, ಮುಂದೆ ಉಳಿದೋರ್ಕೊಂಡು ಮೈತ್ರಿ ಮಾಡೋದು ನಿಮಗೆ ಬಿಟ್ಟಿಂಥ ವಿಚಾರ. ಡೆಫಿನೆಟ್ಲಿ ನೋಡ್ರಿ, ಯಾವಾಗಲೂ ಅಸಹಾಯಕರು ಇಬ್ಬರು ಒಂದಾಗ್ತಾರೆ. ಈಗ JDS ವೀಕ್ ಆಗಿದೆ, BJP ವೀಕ್ ಆಗಿದೆ, ಮೈತ್ರಿ ಅನಿವಾರ್ಯ. ನೋಡ್ರಿ, ಬಹಳ ಕರುಷಿದೆ. ಯಾವಾಗ ಯಾರ್ಯಾರು ಎಲ್ಲಿ ಜಾಯ್ನ್ ಆಗ್ತಾರೋ ಗೊತ್ತಿಲ್ಲ. ಆ ಭಾಳ ಜನ ಬಿಜಾರ್ನಲ್ಲಿದ್ದಾರೆ. ಯಾವಾಗ ಇನ್ನು ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಪಕ್ಷ ಸೂಚನೆ ಮಾಡಿದರೆ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಕೋಲಾರದ ಬಿಜೆಪಿ ಸಂಸದ ಮುನಿಸ್ವಾಮಿ ಹೇಳಿದ್ದಾರೆ. ಇನ್ನು ಸಾಕಷ್ಟು ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜಕೀಯವಾಗಿ ಒಂದಾಗಿರೋದು ಬಹಳ ಸ್ವಾಗತಾರ್ಹ. ಆದ್ರೆ ಸೀಟು ವಿವರಗಳು ಇನ್ನ ಯಾವುದು ಅಂತಿಮವಾಗಿಲ್ಲ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮಾನ್ಯ ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತಂದ್ರೆ ಅದು ಅವ್ರಿಗೆ ವಿವರ ಗೊತ್ತಿರಬಹುದು. ನಾನು ಅವ್ರ ಕಡೆಯಿಂದ ವಿವರ ತಿಳ್ಕೊಂಡು ರಿಯಾಕ್ಟ್ ಮಾಡ್ತೇನೆ. ಈ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವವನ್ನು ಮೆಚ್ಚಿ ಅದಕ್ಕೆ ಪಕ್ಷದಲ್ಲಿ ಏನೇ ತೀರ್ಮಾನ ತಗೊಂಡ್ರೆ ನಾವು ಭದ್ರಾಗಿರ್ತೀರಿ. ಪಕ್ಷದಲ್ಲಿ ಯಾರೂ ನಾವು ಕೋಲಾರ ಬಿಟ್ಕೊಡ್ತೀರಿ ನಿಮಗೆ ಅನ್ನೋ ಲೆಕ್ಕಾಚಾರದಲ್ಲಿ ಯಾರೂ ಇದುವರೆಗೂ ಏನು ತೀರ್ಮಾನ ಮಾಡಿಲ್ಲ. ಆ ಥರ ಏನಾದರೂ ತೀರ್ಮಾನ ಮಾಡೋದಾದರೆ ಹೈಕಮಾಂಡಲ್ಲಿ ಚರ್ಚೆ ನಮ್ಮ ಹತ್ರನೂ ಮಾಡ್ತಾರೆ. ನಮ್ಮ ಹತ್ರ ಮಾಡಿ ಅವ್ರೇನು ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಇವತ್ತಿನ ವಾಸ್ತವಿಕ ಪರಿಸ್ಥಿತಿಗಳನ್ನು ಕರ್ನಾಟಕದಲ್ಲಿ ನೋಡಿದರೆ, ಈ ಕಾಂಗ್ರೆಸ್ 100 ದಿನದಲ್ಲಿ ನಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಗಳನ್ನು ನೋಡಿದರೆ, ಅವರು ಆ ಅಧಿಕಾರದ ಅಮಲಿನಲ್ಲಿ ಮಾಡ್ತಾ ಇರುವಂತಹ ಜನವಿರೋಧಿ ನೀತಿಗಳನ್ನು ನೋಡಿದರೆ, ಯಾರು ಇದನ್ನೆಲ್ಲವನ್ನ ಸಮಾನ ಮನಸ್ಕರಾಗಿ ವಿರೋಧ ಮಾಡ್ತಾರಾ ಅವರೆಲ್ಲ ಒಂದು ರೀತಿಯಲ್ಲಿ ಒಟ್ಟಾಗಿದ್ರೆ ಒಳ್ಳೆಯದು ಇನ್ನಷ್ಟು ಅಂತ ಹೇಳುವಂತ ಭಾವನೆಗಳು ಜನರ ಮನಸ್ಸಲ್ಲಿರುವಂತದ್ದನ್ನ ಒಂದು ರಾಜಕೀಯ ಪಾರ್ಟಿಯಾಗಿ ನಾವು ಸ್ವೀಕಾರ ಮಾಡ್ತೀವಿ. ಇದು ಬಿಜೆಪಿ ಅನುಕೂಲ ಅಥವಾ JDSನ ಅನುಕೂಲಕ್ಕಿಂತಲೂ ಜಾಸ್ತಿ
ಕರ್ನಾಟಕದ ಜನರ ಪರವಾಗಿ ಅದು ಅನುಕೂಲ ಆಗುತ್ತೆ. ಎರಡನೇದಾಗಿ ಎಲ್ಲ ತೀರ್ಮಾನಗಳನ್ನು ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಇದೆ ಮತ್ತು ನಮ್ಮ ಕೇಂದ್ರೀಯ ನಾಯಕರಿದ್ದಾರೆ, ಅವರು ತಗೊಳ್ತಾರೆ. ನಮ್ಮಲ್ಲಿ ಸಲಹೆಗಳನ್ನು ತಗೊಳ್ತಾರೆ ಹೊರತು ಅಲ್ಟಿಮೇಟ್ ಫೈನಲ್ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ದಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್. ಯಾವಾಗ ನಮ್ಮ ಅದಕ್ಕಿಂತ ದೊಡ್ಡ ಉದ್ದೇಶ ಜನಪರವಾದಂಥ ಆಡಳಿತ ಸಿಕ್ಕಬೇಕು ಅಂತ ಹೇಳುವಂಥ ಉದ್ದೇಶ ಇದೆಯಲ್ಲ, ಆಗೆಲ್ಲ ಪಾರ್ಟಿ ಅದು ಸೆಕೆಂಡ್ರಿ, ಜನಪರವಾದಂಥ ವಿಚಾರ ಫಸ್ಟ್, ಅದಕ್ಕೆ ಪ್ರಿಯಾರಿಟಿ ಕೊಟ್ಟು ಆ ಹೊಂದಾಣಿಕೆ ಮಾಡ್ತೀವಿ. ಮಾಧ್ಯಮದಲ್ಲಿ ಬರುವ ಸುದ್ದಿಗಳಿಗೆ ಎಲ್ಲವನ್ನೂ ನಾನು ಅಧಿಕೃತ ಅಂತ ಈಗಲೇ ಮುದ್ರೆ ಒತ್ತಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾರ್ಟಿಯ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೋ ಅವರು ಅಳೆದು ತೂಗಿ ನಿರ್ಣಯ ತಗೊಂಡಿರ್ತಾರೆ ಅನ್ನುವಂಥದ್ದು ನಮಗಿರುವಂಥ ವಿಶ್ವಾಸ ಮತ್ತು ನಂಬಿಕೆ. ಅವ್ರು ಏನು ನಿರ್ಣಯ ತಗೊಳ್ತಾರೆ ಅನ್ನೋದನ್ನು ಅಧಿಕೃತವಾಗಿ ಪ್ರಕಟಿಸಿದ ನಂತರ ಇದಕ್ಕೆ ನಾನು ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡ್ಬೋದು. ದೇಶಕ್ಕೆ ಮತ್ತೆ ಪ್ರಧಾನಮಂತ್ರಿ ಮೋದಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಒಳ್ಳೆಯ ಶುಭ ಸೂಚನೆ ದೇಶದಲ್ಲಿ ನಡೆದಿದೆ. ನಿಶ್ಚಿತವಾಗಿಯೂ ಇವತ್ತು ಏನು ಇದು ಕರ್ನಾಟಕದಲ್ಲಿ ಏನೇ ನಿರ್ಣಯ ನಮ್ಮ ಪಕ್ಷದ ಹೈಕಮಾಂಡ್ ತಗೋದು ಅದಕ್ಕೆ ನಾವು ಬದ್ಧ ಇರ್ತೀವಿ. ಇನ್ನು ಜೆಡಿಎಸ್ನ ನಾಯಕರು ಕೂಡ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಸ್ವಾಗತಿಸಿದ್ದಾರೆ. ವರಿಷ್ಠರು ಕೈಗೊಳ್ಳೋ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿದ್ದಾರೆ. ಏನು ಎರಡೂ ಪಕ್ಷದ ಕಾರ್ಯಕರ್ತರ ಮತ್ತು ಮತದಾರರ ಭಾವನೆ ಏನಿದೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮೈತ್ರಿಯಾಗಿ ಈ ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ ಪಕ್ಷವನ್ನು ದೂರ ಇಡಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲನ್ನು ಕೊಡಬೇಕು ಅನ್ನುವಂಥದ್ದು ಏನು ಚರ್ಚೆ ಆಯಿತು. ಆ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಕ್ಷದ ವರಿಷ್ಠರು ಈ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಇದನ್ನು ನಾವು ಅಭಿನಂದಿಸ್ತೀವಿ, ಸ್ವಾಗತ ಕೂಡ ಮಾಡ್ತೇವೆ. ನಾವು ದೇವೇಗೌಡರು, ಕುಮಾರಣ್ಣ, ಇಬ್ರಾಹಿಂ ಅವರು, GT ದೇವೇಗೌಡರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧ ಇದ್ದೀನಿ. ನಮ್ಮಲ್ಲಿಟ್ಟಿರೋ ಪ್ರೀತಿಗೆ ಅವರಿಗೆ ಧನ್ಯವಾದ. ಅಟ್ಲೀಸ್ಟ್ ಅವರಾದರೂ ಕೂಡ ಜನತಾದಳದ ಹುಡುಗಿ ಚೆನ್ನಾಗಿದೆ ಅಂತ ಅವರಿಗೆ ಮನಸ್ಸಿಗೆ ಅನ್ನಿಸ್ತಲ್ಲ. ಸೊ ಅದ್ರ ಬಗ್ಗೆ ನಾನು ಯಾವುದು ಹೇಳಿಕೆ ಕೊಡಲ್ಲ. ಸನ್ಮಾನ್ಯ ಶ್ರೀ ದೇವೇಗೌಡರು ಹಿರಿಯರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು, ಅವರು ಅದರ ಬಗ್ಗೆ ವಿವರವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಇಷ್ಟರವರೆಗೆ ಅದು ಯಾವುದೇ ವಿಧವಾದಂಥ ಚರ್ಚೆ ಪಕ್ಷದ ಸಭೆಯಲ್ಲಿ ಆಗಲಿಲ್ಲ. 10ನೇ ತಾರೀಕಿಗೆ ಕಾರ್ಯಕರ್ತರ ಸಭೆ ನಾವು ಕರೆದಿದ್ದೇವೆ, ಅಲ್ಲೂ ಕೂಡ ಅಭಿಪ್ರಾಯವನ್ನು ತಗೋತೀವಿ. ಅದಾದಮೇಲೆ GT ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಕೋರ್ ಕಮಿಟಿಯನ್ನು ಮಾಡಿದ್ದೇವೆ. ಇಡೀ ರಾಜ್ಯ ತುಂಬರ ಪ್ರವಾಸ ಮಾಡಿ ಅವ್ರೇನು ವರದಿ ಕೊಡ್ತಾರೋ ಅದರ ಮೇಲೆ ಮುಂದಿನ ತೀರ್ಮಾನ ತಗೋತೀವಿ. ಇನ್ನು ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಲಲಿತಾ ಧರ್ಮದ ಬಗ್ಗೆ ಸಚಿವ ಪರಮೇಶ್ವರ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಪರಮೇಶ್ವರ್ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅವರ ಬಾಯಲ್ಲಿ ಯಾಕೆ ಈ ರೀತಿ ಮಾತು ಬಂತೋ ಗೊತ್ತಿಲ್ಲ. ಅವರ ಮುತ್ತಜ್ಜ ಯಾರು ಅಂತ ಹೇಳಿ ನೋಡೋಣ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಬಗ್ಗೆ ಯಾರೇನೇ ಮಾತಾಡಿದ್ರು ಕೂಡ ಹಿಂದೂ ಸಮಾಜ ಶಾಂತವಾಗಿದೆ. ಎಲ್ಲಿ ಖಂಡನೆ ಮಾಡಬೇಕು ಖಂಡನೆ ಮಾಡಿ ಕೂತ್ಕೊಳ್ತಾ ಇದೆ. ನಾನು ಅದಕ್ಕೋಸ್ಕರನೇ ಇವತ್ತು ಹೇಳ್ತಾರೆ, ನಾನು ನಿಮ್ಮ ಅಪ್ಪನ ಹೆಸರು ಗಂಗಾಧರಪ್ಪ, ಅಜ್ಜಿನ ಹೆಸರು ಮರಿಯಪ್ಪ, ಮುತ್ತಜ್ಜ ಅದ್ರ ಮುತ್ತಜ್ಜ ಗೊತ್ತಾ ನಿಮಗೆ? ಸ್ವಲ್ಪ ನಿನ್ಕೊಂದು ಕುಟುಂಬದ ಬಗ್ಗೆನೇ ನಿನಗೆ ಗೊತ್ತಿಲ್ಲ. ಹಿಂದೂ ಧರ್ಮ ಯಾವತ್ತು ಹುಟ್ಟಿದ್ದು ಅಂತ ಕೇಳೋಷ್ಟು ದೊಡ್ಡ ಮನುಷ್ಯ ಅದೇ ನೀನು. ನಾನು ಅದಕ್ಕೋಸ್ಕರ ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಖಂಡಿಸಿ ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ರಸ್ತೆಯಲ್ಲಿ ಸ್ಟಾಲಿನ್ ಮೃತದೇಹಕ್ಕೆ ಹಗ್ಗ ಕಟ್ಟಿ ಎಳೆದು ಅಣುಕು ಶವಯಾತ್ರೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಮೃತದೇಹದ ಮೇಲೆ ಮಂಡಕ್ಕಿ ತೂರಿ ಉದಯನಿಧಿ ಪ್ರತಿಕೃತಿ ದಹಿಸಿ ಬಜರಂಗ್ ದಳ VHP ತೀವ್ರ ಆಕ್ರೋಶವನ್ನ ಹೊರಹಾಕಿದೆ. ಇತ್ತ ಚಾಮರಾಜನಗರದಲ್ಲೂ ಕೂಡ ಉದಯನಿಧಿ ಸ್ಟಾಲಿನ್ ವಿರುದ್ಧ ಆಜಾದ್ ಹಿಂದೂ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಉದಯನಿಧಿ, ಪ್ರಕಾಶ್ ರೈ, ಸಚಿವ ಮಹಾದೇವಪ್ಪ ಗಡಿಪಾರ್ಗೆ ಆಗ್ರಹಿಸಿ DC ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಹಿಂದೂ ವಿರೋಧಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಿರೋದು ಪರಿಹಾರಕ್ಕಾಗಿ ಎಂದಿದ್ದ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಈ ಬಗ್ಗೆ ತಿರುಗೇಟು ನೀಡಿರುವ ಶಾಸಕ ವಿಜಯೇಂದ್ರ ರೈತರ ಬಗ್ಗೆ ಸಚಿವರಿಗೆ ಗೌರವ ಇಲ್ಲ, ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬರ ಪರಿಸ್ಥಿತಿಯನ್ನ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ದಿನ ಒಬ್ರು ಸಚಿವರು ಹೇಳ್ತಾರೆ
ಒಬ್ಬ ಜವಾಬ್ದಾರಿತ ಸಚಿವರು ಹೇಳ್ತಾರೆ ಪರಿಹಾರಕ್ಕೋಸ್ಕರ ಹೆಚ್ಚು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ರಾಜ್ಯದ ಜನರು ಇವತ್ತು ಮಾತನಾಡ್ಕೊಳ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ, ಈ ಮಂತ್ರಿಗಳಿಗೆ ಅಧಿಕಾರದ ಮದ ನೆತ್ತಿಗೇರಿದೆ ಅನ್ನೋದನ್ನ ಸಾಮಾನ್ಯ ಜನರು ಕಾವೇರಿ ವಿಚಾರ ಸಂಬಂಧ ಹೋರಾಟಗಾರರ ವಿರುದ್ಧ ಕಿಡಿಕಾರಿದ್ರು ಡಿಸಿಎಂ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ವೇಳೆ ಎಲ್ಲಿ ಹೋಗಿದ್ರಿ, ಕೇಂದ್ರದ ಮೇಲೆ ಒತ್ತಡ ಹೇರಬೇಕಾಗಿತ್ತು ಅಂತ ಹೇಳಿದ್ರು. ಇದಕ್ಕೆ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋರಾಟಗಾರರನ್ನ ಅವಮಾನಿಸುವ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸಾಹೇಬರು ಸರ್ಕಾರ ಬರೋ ಮುನ್ನ ಮೇಕೆದಾಟು ವಿಚಾರವಾಗಿ ಇಟ್ಕೊಂಡು ಪಾದಯಾತ್ರೆ ಮಾಡ್ತಕ್ಕಂಥ ನಾಟಕ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಪಾದಯಾತ್ರೆ ಮಾಡಿದ್ರಲ್ಲ ಅವತ್ತು. ತಮ್ಮ ಬಜೆಟಲ್ಲಿ ರಾಜ್ಯದ ಬಜೆಟಲ್ಲಿ ಮೇಕೆದಾಟುಗೋಸ್ಕರ ಎಷ್ಟು ಹಣವನ್ನು ತಾವು ಮೀಸಲಿಟ್ಟಿದ್ದೀರಿ? ಹಾಗಾದರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಎಷ್ಟು ಹಣವನ್ನು ಮೇಕೆದಾಟುಗೋಸ್ಕರ ಮೀಸಲಿಟ್ಟಿದ್ದೀರಿ? ಇವತ್ತು ಮತ್ತೆ ಕೇಂದ್ರ ಸರ್ಕಾರಕ್ಕೆ ನೀವು ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಅಗತ್ಯ ಅಂತ ರಾಮನಗರದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆ ನೀಡಿದ್ದಾರೆ. ನಾವು ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಳ್ಬೇಕು. ಬದಲಾದಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು. ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ಗೆ ಖೆಡ್ಡಾ ತೋಡಲು ವೆಲ್ಕಮ್ ಬ್ಯಾಕ್. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ಅಂಕಪಟ್ಟಿಯ ಗೊಂದಲ ಮನೆ ಮಾಡಿದೆ. ಅಂಕಪಟ್ಟಿ ಕೊಡುವುದಕ್ಕೆ ವಿವಿಗಳು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಹೈಕೋರ್ಟ್ ರಾಜ್ಯಪಾಲರ ಆದೇಶ ಇದ್ರೂ ಯಾವುದೇ ವಿವಿ ಯಾಕೋ ಡೋಂಟ್ ಕೇರ್ ಅನ್ನೋ ನೀತಿಯನ್ನು ಅನುಸರಿಸ್ತಾ ಇದೆಯಾ ಅಂತ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರುವಂತಹ ಅಂಕಪಟ್ಟಿಗಳನ್ನು ಕೊಡೋದಕ್ಕೆ ಯಾಕೆ ಇವರಿಗೆ ಮೀನಾಮೇಷ? ಹಾಗಾದ್ರೆ ರಾಜ್ಯದಲ್ಲಿ ಬರೋಬ್ಬರಿ 945 ಶಿಕ್ಷಣ ಸಂಸ್ಥೆಗಳಿದೆ. 152 ಸಂಸ್ಥೆಗಳಿಂದ ಎನ್ಎಡಿ ಡಿಜಿ ಲಾಕರ್ ನೋಂದಣಿ ಪ್ರಕ್ರಿಯೆ ಇದೆ. ಉಳಿದ 793 ಸಂಸ್ಥೆಗಳಿಂದ ಯಾವುದೇ ರೀತಿಯಾದಂತಹ ನೋಂದಣಿ ಕೂಡ ಆಗಿಲ್ವಂತೆ. ಡಿಜಿ ಲಾಕರ್ ಜೊತೆಗೆ ಹಾರ್ಡ್ ಕಾಪಿ ಕೊಡೋದಕ್ಕೆ ವಿವಿಗಳು ನಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ನಾವು ಕೊಡೋದಿಲ್ಲ ಅಂತ ಸಾರಾಸಗಟಾಗಿ ಹೇಳ್ತಾ ಇದ್ದಾರಂತೆ. ಅಂಕಪಟ್ಟಿ ಇದ್ರೆ ಮಾತ್ರ ಸಿಇಟಿ ಎಕ್ಸಾಮ್ಗೆ ಅಥವಾ ನೀಟ್ ಎಕ್ಸಾಮ್ಗಳಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಮಾರ್ಕ್ಸ್ ಕಾರ್ಡ್ನ ಹಾರ್ಡ್ ಕಾಪಿ ಕೊಡಬೇಕು ಅಂತ ಹೇಳಿ ಎಸ್ಎಫ್ಐ ಇದೀಗ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ವಿವಿಗಳು ಮೀನಾಮೇಷವನ್ನ ಎಣಿಸ್ತಾ ಇದ್ದಾವೆ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಇರುವಂತಹ 945 ಶಿಕ್ಷಣ ಸಂಸ್ಥೆಗಳಲ್ಲಿ 152 ಸಂಸ್ಥೆಗಳಿಂದ ಮಾತ್ರ ಈ ಎನ್ಎಡಿ ಡಿಜಿ ಲಾಕರ್ ನೋಂದಣಿ ಕೂಡ ಆಗಿದೆ. ಸೊ ಹಾರ್ಡ್ ಕಾಪಿಯನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾರೆ. ಆದ್ರೆ ಅದ್ಯಾವುದು ಕೂಡ ಆಗ್ತಾ ಇಲ್ವಂತೆ. ಮತ್ತೊಂದು ಕಡೆಗೆ ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ನ ಒಂದು ನೀತಿ ಏನಿದೆ ಅದನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ವಿದ್ಯಾರ್ಥಿಗಳು ವಿರೋಧ ಮಾಡ್ತಾ ಇದ್ದೀವಿ. ಸುಮಾರು 3 ಲಕ್ಷಕ್ಕಿಂತ ಹೆಚ್ಚಿರುವಂತಹ ಈ ರಾಜ್ಯದ ವಿದ್ಯಾರ್ಥಿಗಳು ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ ಪಡೆದುಕೊಳ್ಳೋದ್ರಿಂದ ಹಲವಾರು ಅನಾನುಕೂಲಗಳಾಗಲಿವೆ. ಯಾಕೆ ಅಂತಂದ್ರೆ ಇವತ್ತು ಡಿಜಿಟಲ್ ಲಾಕರ್ ಅನ್ನೋಂಥದ್ದು ಅಷ್ಟೊಂದು ಸೆಕ್ಯೂರಿಟಿ ಪರ್ಪಸ್ ಇಂದ ರಕ್ಷಣೆಯಿಂದ ಅದು ಸೂಕ್ತವಲ್ಲ. ಈಗಾಗಲೇ ಕೂಡ ಹ್ಯಾಕರ್ಗಳು ಇವತ್ತು ಬೇರೆ ಬೇರೆ ರೀತಿಯಂತ ಹ್ಯಾಕರ್ಗಳು ಡಿಜಿಟಲ್ ಹ್ಯಾಕರ್ಗಳಿರೋದ್ರಿಂದ ಈ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ಡಿಜಿಟಲ್ ಹ್ಯಾಕರ್ಗಳು ಹ್ಯಾಕ್ ಮಾಡುವಂಥ ಸಂಭವ ಇರ್ತದೆ. ಜೊತೆಗೆ ಇವತ್ತು ಅದನ್ನ ಸುರಕ್ಷಿತವಾಗಿ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಇವತ್ತು ಅದನ್ನ ರಕ್ಷಣೆ ಮಾಡ್ಲಿಕ್ಕಾಗಲ್ಲ. ಅದರಿಂದ ಒಂದು ಖಾಸಗಿ ಏಜೆನ್ಸಿಗಳಿಗೆ ಬಿಟ್ಟುಕೊಡೋದ್ರಿಂದ ಅಲ್ಲಿ ಬೇರೆ ಬೇರೆ ರೀತಿಯಂತ ಅಕ್ರಮಗಳು ನಡೆದು ಮಾರ್ಕ್ಸ್ ಕಾರ್ಡ್ ದಂಧೆ ಕೂಡ ನಡೆಯುವಂತ ಚಾನ್ಸಸ್ಗಳಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಏನಿದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ಅಂಕಪಟ್ಟಿ ಗೊಂದಲ? ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಡ ಅಂತ? ನಿಜವಾಗ್ಲೂ ಶ್ರುತಿ, ವಿದ್ಯಾರ್ಥಿಗಳಿಗೆ ಅಂದ್ರೆ ಪ್ರತಿ ವರ್ಷ 18 ಲಕ್ಷದಷ್ಟು ವಿದ್ಯಾರ್ಥಿಗಳು ಪಾಸ್ ಔಟ್ ಆಗ್ತಾ ಇದ್ದಾರೆ. ಅವರಿಗೆ ಏನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗತ್ತೆ, ಪ್ರಮಾಣ ಪತ್ರಗಳು ಬೇಕಾಗತ್ತೆ, ದೃಢೀಕರಣ ಪತ್ರಗಳು ಬೇಕಾಗತ್ತೆ. ಆದ್ರೆ ಸದ್ಯಕ್ಕೆ ಡಿಜಿಟಲೀಕರಣ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರ ಏನ್ ಹೊರಟಿದೆ ಕಳೆದ 2 ವರ್ಷದಿಂದ. ಸೊ ಡಿಜಿ ಲಾಕರ್ ಅನ್ನುವಂತ ಸಾಫ್ಟ್ವೇರ್ ಏನಿದೆ ಕೇಂದ್ರ ಸರ್ಕಾರದ ಸಾಫ್ಟ್ವೇರ್, ಆ ಸಾಫ್ಟ್ವೇರ್ ನಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರೋದು. ಆದ್ರೆ ರಾಜ್ಯದಲ್ಲಿರುವಂತ 945 ಏನು ಇನ್ಸ್ಟಿಟ್ಯೂಷನ್ ಅಲ್ಲಿ ಬರೀ 120 ಶಿಕ್ಷಣ ಸಂಸ್ಥೆಗಳು ಮಾತ್ರ ನೋಂದಣಿ ಮಾಡ್ಕೊಂಡಿದ್ದಾವೆ ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿಲ್ಲ. ಸೊ ಈಗ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರೋದೇನಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ಭೌತಿಕವಾಗಿ ಅಂದ್ರೆ ಫಿಸಿಕಲಿ ಅಂಕಪಟ್ಟಿಯನ್ನ ಕೊಡಿ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂತಹ ವಿಶ್ವವಿದ್ಯಾಲಯಗಳು ಬಹುತೇಕವಾಗಿ ಕೊಡ್ತಾ ಇಲ್ಲ. ನಾವು ಸಾಫ್ಟ್ವೇರ್ ಮೂಲಕ ನಿಮಗೆ ಸಾಫ್ಟ್ ಕಾಪಿಯನ್ನ ಕೊಡ್ತೇವೆ,
ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಸಾಫ್ಟ್ ಕಾಪಿಯನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ ಇರುವಂತ ಬಹುತೇಕ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಕೂಡ ಅದರಲ್ಲಿ ನೋಂದಣಿ ಮಾಡ್ಕೊಂಡಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಹೊರ ದೇಶಗಳಿಗೆ ನೀವು ಬೇರೆ ಹೈಯರ್ ಎಜುಕೇಶನ್ ಸ್ಟಡೀಸ್ಗೆ ಏನಾದ್ರು ಹೋಗ್ಬೇಕು ಅಂದ್ರೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೈಕೋರ್ಟ್, ರಾಜ್ಯದಲ್ಲಿರುವಂತಹ ಹೈಕೋರ್ಟ್ ಮತ್ತು ದೆಹಲಿ ಹೈಕೋರ್ಟ್ ಕೂಡ ಸೂಚನೆ ನೀಡಿದೆ, ರಾಜ್ಯಪಾಲರು ಕೂಡ ಸೂಚನೆ ನೀಡಿದ್ದಾರೆ. ಬಟ್ ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮೌಖಿಕ ಸೂಚನೆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ದೊಡ್ಡ ಪ್ರಮಾದ ಆಗ್ತಾ ಇದೆ. ಇದನ್ನ ಸಾಧ್ಯ ಆದಷ್ಟು ಬೇಗ ಸರಿಪಡಿಸಿ ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆ ಮನವಿ ಮಾಡ್ಕೊಳ್ತಾ ಇದೆ. ಶ್ರುತಿ. ಓಕೆ ಶರಣ್, ಥ್ಯಾಂಕ್ ಯು ತಮ್ಮ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸುದ್ದಿ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ನಾನು ಅಥವಾ ಕಳೆದ ಬಾರಿ ಸ್ಪರ್ಧೆ ಮಾಡಿದ ಅಶ್ವತ್ಥ ನಾರಾಯಣ್ ಗೌಡ ಅಥವಾ ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ್ ಅಭ್ಯರ್ಥಿ ಆಗಬಹುದು ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಆ ಪೂರ್ವ ತಯಾರಿ ಪ್ರಯುಕ್ತನೇ ಈ ಒಂದು ಸಭೆ ಕರೆದಿರೋದು. ಏನು ನರೇಂದ್ರ ಮೋದಿರವರ ಕೇಂದ್ರ ಸರ್ಕಾರದ 9 ವರ್ಷಗಳ ಸಾಧನೆ ಇಟ್ಕೊಂಡು ನಾವೀಗ ತಯಾರಿ ಮಾಡ್ತಾ ಇದ್ದೀವಿ. ಯೋಗೇಶ್ವರ್ ಸ್ಪರ್ಧೆ ಮಾಡ್ಬೋದು, ಡಾಕ್ಟರ್ ಅಶ್ವತ್ಥ ನಾರಾಯಣ ಸ್ಪರ್ಧೆ ಮಾಡ್ಬೋದು, ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥ ಅಶ್ವತ್ಥಾರಾಯಣ ಸ್ಪರ್ಧೆ ಮಾಡ್ಬೋದು. ಇಲ್ಲಿ ವ್ಯಕ್ತಿಗಳ ಗೌಣ, ಆದರೆ ನಮ್ಮ ಪಕ್ಷದ ಸಿದ್ಧಾಂತ ಅದನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ, ಚುನಾವಣೆಯಲ್ಲಿ ಗೆಲ್ತೀವಿ. ನಾವು ಮತ್ತು JDSನವರು ಈ ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಕಾಂಗ್ರೆಸ್ನ ಲಕ್ಷ್ಮಣ್ ನಡುವೆ ತಿಕ್ಕಾಟ ಜೋರಾಗಿದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಲಾಗಿದೆ. ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದ ಪ್ರತಾಪ್ ಸಿಂಹ ಇವತ್ತು ದಾಖಲೆ ಸಮೇತ ಪ್ರತಾಪ್ ಸಿಂಹ ಕಚೇರಿಗೆ ಬಂದಿದ್ರು ಲಕ್ಷ್ಮಣ್. ಆದರೆ ಲಕ್ಷ್ಮಣ್ ಹಾಗೂ ಬೆಂಬಲಿಗರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಪ್ರತಾಪ್ ಸಿಂಹ ಕಚೇರಿಗೆ ದಾಖಲೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕೊಪ್ಪಳದಲ್ಲಿ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟ ಜೋರಾಗಿದೆ. ಅಧಿಕಾರ ವರ್ಗಾವಣೆ ಅಂದ್ರೆ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ಕಲ್ಯಾಣ ಸಚಿವ ಶಿವರಾಜ ತಂಗಡಗಿ ಮತ್ತು ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಸಮಾಜ ಕಲ್ಯಾಣ ಸಚಿವರಿಗೆ ಶಿವರಾಜ ತಂಗಡಗಿ ಕೊಪ್ಪಳ ಅಂಬೇಡ್ಕರ್ ನಿಗಮ MD YA ಕಾಳೆ ವರ್ಗಾವಣೆಗೆ ಪತ್ರ ಬರೆದಿದ್ರು. ಆದರೆ ಸಚಿವ ಮಹದೇವಪ್ಪ ತಂಗಡಗಿ ಪತ್ರಕ್ಕೆ ಕ್ಯಾರೆ ಅಂದಿಲ್ಲ. YA ಕಾಳೆಗೆ ಇನ್ನೊಂದು ಇಲಾಖೆ ಹೆಚ್ಚುವರಿ ಹುದ್ದೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇಲ್ಲ ನಿಮಗೆ ಆ ರೀತಿ ಅನಿಸ್ತಾ ಇದೆ. ಆ ರೀತಿ ಏನಿಲ್ಲ. ನಿಮ್ಮ ಮಾಧ್ಯಮದಾಗ ಬರೋಷ್ಟು ಅಂತ ದೊಡ್ಡದೇನಿಲ್ಲ. ಅದು ಬೇರೆ ಬೇರೆ ಕಾರಣದಿಂದ ನಿಂತಿತ್ತು, ಈಗಾಗತ್ತೆ. ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣದಲ್ಲಿ ಇವತ್ತು ಕ್ಷೀರಭಾಗ್ಯದ ದಶಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಕೆಎಂಎಫ್ ಸಹಕಾರ ಇಲಾಖೆಯಿಂದ ಸಮಾರಂಭ ಆಯೋಜನೆ ಮಾಡಲಾಗಿದೆ. ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತಾಲೂಕಿನಲ್ಲಿ ಒಟ್ಟು 156 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ರಾಜ್ಯ ಮಟ್ಟದ ಕ್ಷೀರಭಾಗ್ಯ ದಶಮಾನೋತ್ಸವ ಸಮಾರಂಭದಲ್ಲಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ಚಿತ್ರದುರ್ಗ ಹಾಗೂ ಬಳ್ಳಾರಿ ಸೇರಿ ಹಲವು ಜಿಲ್ಲೆಗಳ ಜನ ಭಾಗಿಯಾಗಿದ್ದಾರೆ. ಈ ಮೂಲಕ ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ನಂತರ ವಿಮಾನ ಹಾರಾಟ ಕೂಡ ಆರಂಭ ಆಯಿತು. ವಿಮಾನದಲ್ಲಿ ರೈತರೊಬ್ಬರು ಪ್ರಯಾಣಿಸಿ ಖುಷಿ ಹಂಚಿಕೊಂಡಿದ್ದಾರೆ. ನ್ಯಾಮತಿ ಸಮೀಪದ ಚೆಟ್ನಹಳ್ಳಿ ಮೂಲದ ರಾಜಪ್ಪ ತುಂಬಾನೇ ಖುಷಿಪಟ್ಟಿದ್ದಾರೆ. ಆ ಖುಷಿಪಟ್ಟಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇದೇ ವಿಡಿಯೋವನ್ನು ಶಿವಮೊಗ್ಗದ ಸಂಸದ BY ರಾಘವೇಂದ್ರ ಕೂಡ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ. ವಿಮಾನದಲ್ಲಿ ಹೋಗ್ಬೇಕಂತ ಆಸೆಯಿಂದ ಹೋಗ್ತಿರಿ ಬಿಟ್ರಿ? ಹತ್ಬೇಕು ಅಂತ ಜೀವನದಲ್ಲಿ ಒಂದ್ಸರಿ ಹತ್ಬೇಕು ಅಂತ ಆಸೆಯಿಂದ ಹತ್ತಾ ಇದೆ. ಹಾಗಾಗಿ ಶಿವಮೊಗ್ಗದಲ್ಲಿ ವಿಮಾನದಲ್ಲಿ ನಿಮಗೆ ತುಂಬ ಹೆಲ್ಪ್ ಆಯ್ತು. ಹಾಗಾದ್ರೆ ನನಗೆ ತುಂಬ ಹೆಲ್ಪ್ ಆಯ್ತು. ವಿಮಾನ ನಿಲ್ದಾಣ ಆಗಿದ್ದು ನನಗೆ ಭಾಳ ಹೆಲ್ಪ್ ಆಯ್ತು. ಯಡಿಯೂರಪ್ಪರನ್ನ ನೆನೆಸ್ಬೇಕು, ಯಾವಾಗಲೂ ಜೀವಿರಮಠ ನೆನೆಸ್ಬೇಕು. ಓಕೆ ಓಕೆ. ಯಡಿಯೂರಪ್ಪರು ಮತ್ತೆ ರಾಘವೇಂದ್ರ ಅವರು. ಈಗ ನಿಮಗೆ ಬೆಂಗಳೂರಲ್ಲಿ ಏನು ಕೆಲಸ ಇಲ್ಲ? ನಮ್ದು ಏನಕ್ಕೆ ಉದ್ದೇಶ ಕೆಲಸ ಏನಿಲ್ಲ, ಇಳಿದ್ಬಿಟ್ಟು ಮತ್ತೆ ವಾಪಸ್ ಬರೋದು. ಓಕೆ ಓಕೆ. ಈಗ ಶಿವಮೊಗ್ಗ ವಿಮಾನ ನಿಲ್ದಾಣ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ. ಖುಷಿ ಅನಿಸ್ತಿದೆ. ನನಗೆ ಭಾಳ ಖುಷಿ ಅಂತ. ಒಂದ್ಸರಿ ಮೋದಿ ಅವರು ಬಂದು ಓಪನ್ ಮಾಡೇ ಹೋದ್ರಲ್ಲ, ಆ ಟೈಮ್ನಲ್ಲೇ ವಿಮಾನ ಇದೇನೋ ಅಂತ ಬಂದಿದ್ದೆ ನಾನು. ಓಕೆ. ಅವಾಗ ಇನ್ನೂ ಓಪನ್ ಆಗಿಲ್ಲ, ಕೆಲಸ ಇದೆ, ಇವಾಗ ಇಲ್ಲಪ್ಪ ನೆಕ್ಸ್ಟ್ ಬರಂತೆ ಅಂತ ಅಂದ್ರೆ ಅವಾಗಲೇ ಹೋಗಿದ್ದೀನಿ ನಾನು ವಾಪಸ್. ಓಕೆ. ನೀವೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ. ಹೋದರೆ ತಕ್ಷಣ ಮತ್ತೆ ಶಿವಮೊಗ್ಗ ವಾಪಸ್ ಬರ್ತೀರಾ ಟ್ರೈನಿಗೆ? ಮತ್ತೆ ಅಲ್ಲಿ ಹೋಗಿ 2 ಗಂಟೆ ಆಗುತ್ತಾ, ವಾಪಸ್ ಬರ್ತೀನಿ. ಮತ್ತೆ ಅಲ್ಟಿಂಗ್ ಇಲ್ಲ. ಇಲ್ಲಿ ಬೇರೆ ಕೆಲಸ ಉಂಟು, ಮತ್ತೆ ವಾಪಸ್ ಬರ್ತೀರಾ ನೀವು? ಕೆಲಸ ಇದೆ, ಮತ್ತೆ ಬೇರೆ ಯಾರೋ ನಮ್ಮ ಕೆಲಸಕ್ಕೆ ಹೋಗಲ್ಲ, ಹಂಗಾಗಿ ನಾವು ಗಾಡಿ ಹೊಡಿಯಕ್ಕೆ ಹೋಗ್ಲೇಬೇಕು, ಬರ್ತೀವಿ. ಓಕೆ ಓಕೆ ಓಕೆ. ಮನೇಲಿ ಎಷ್ಟು ಜನ ಇದ್ದೀರಿ ನೀವು? ನಾವು ಗಂಡ ಹೆಂಡತಿ ಇಬ್ಬರು. ನಮಗೆ 2 ಜನ ಹೆಣ್ಮಕ್ಳು. ಅವ್ರಿಗೆ ಮದುವೆ ಮಾಡಿದ್ದೀನಿ ಅಷ್ಟೇ. ಓಕೆ. ಆಮೇಲೆ ಅವ್ರು ನಮ್ಮ ಮಕ್ಳು ಏನಂದ್ರೆ ಗೊತ್ತಾ, ಅಪ್ಪ ನಾವು ಎಂಜಾಯ್ ಮಾಡೋಕ್ಕೂ ನೀ ಎಂಜಾಯ್ ಮಾಡ್ತಿಲ್ಲ ಅಂದ್ರು. ನಾನು ಹೇಳಿದೆ ಗೊತ್ತಾ,
ನನಗೆ ವಯಸ್ಸು ಮುಗೀತು, ಇನ್ನೂ ವಯಸ್ಸಿದೆ. ನೀವು ಆಮೇಲೆ ಎಂಜಾಯ್ ಮಾಡಿದ್ರೆ ನಾನು ಇವಾಗ ಮುಗಿಯೋಕ್ಕಲ್ಲ, ನಾನು ಈಗ ಎಂಜಾಯ್ ಮಾಡ್ತೀನಿ. ಓಕೆ, ಇವತ್ತಿನ ದಿನ ನಿಮ್ಮ ಟಿಕೆಟ್ ಎಷ್ಟು ಸಿಕ್ತು? ನಮಗೆ 2920 ರೂಪಾಯಿ. 920 ರೂಪಾಯಿ ಸಿಕ್ತು. ಬಟ್ ಸಿಕ್ಕಿದ್ರು ವಿಮಾನದಲ್ಲಿ ಹೋಗ್ತೀವಿ ಅಂತ ಖುಷಿ ಇದೆ ನಿಮ್ಗಲ್ವಾ? ಮೊನ್ನೆ ಸ್ಟಾರ್ಟಿಂಗ್ಗೆ ಬಂದ್ರ, ಬೆಂಗಳೂರಿಂದ ಬಂದ್ರಲ್ಲ, ಅವ್ರು ಏನು ಹೇಳಿದ್ರು ನೋಡಿದೆ ಮೊಬೈಲ್ನಲ್ಲಿ, 4200 ರೂಪಾಯಿಗೆ ಒಬ್ರು ಬಂದ್ರಂತೆ. ಸ್ಟಾರ್ಟಿಂಗ್ ಬಂದವರು, ಓಕೆ, ಲಾಸ್ಟಿಗೆ ಬಂದವರು 16,000 ರೂಪಾಯಿ ಕೊಟ್ಟು ಬಂದ್ರಂತೆ. ಅವಾಗ ನಮ್ದು ತುಂಬಾ ರೇಟ್ ಅಂತ ಮಾಡಿದ್ದೆ. ಅವಾಗ ನಿನ್ನೆ ನಾಳೆ ಬುಕ್ ಮಾಡಿದ್ರೆ ರೇಟ್ ಕಮ್ಮಿ ಅಂತ ಹೇಳಿದ್ರಲ್ಲ, ಬಹಳ ಖುಷಿ ಆಯ್ತು ನನಗೆ. ಓಕೆ ಓಕೆ.